ಭಾರತದಲ್ಲಿ ಪ್ರತಿದಿನ ಲಕ್ಷಾಂತರ ಜನರು ಭೇಟಿ ನೀಡುವ ಪುಣ್ಯ ಸ್ಥಳ ದೇವಾಲಯ. ಏನೇ ನಾಗದೋಷ ಇರಲಿ ಅಥವಾ ಸರ್ಪ ಸಂಸ್ಕಾರ ಮಾಡಿಸ್ಬೇಕು, ಆಶ್ಲೇಷ ಬಲಿ ಮಾಡಿಸ್ಬೇಕು, ಅಥವಾ ಮೇಯ್ನಾಗಿ ಮಕ್ಕಳಾಗಿಲ್ಲ ಅಂತಂದರೆ ಇಲ್ಲಿ ಬಂದೇ ಬರ್ತಾರೆ. ನಮ್ಮ ಕರ್ನಾಟಕದ ಹೆಮ್ಮೆಯ ದೇವಸ್ಥಾನ, ಪ್ರಾಚೀನ ಕಾಲದಲ್ಲಿ ತುಂಬಾ ಅತ್ಯಂತ ಮಹತ್ವವುಳ್ಳ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳ್ತಾ, ಯಾವ ದೇವಸ್ಥಾನ ಅಂತಂದರೆ ನಮ್ಮ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂತಲೇ ಹೇಳ್ಬೋದು. ನಿಮಗೆಲ್ಲ ಗೊತ್ತು ಕುಕ್ಕೆ ಸುಬ್ರಹ್ಮಣ್ಯ ಅಂದರೆ ಎಷ್ಟು ಫೇಮಸ್ಸು, ಏನು, ಎಷ್ಟು ಲಕ್ಷಾಂತರ ಜನರೆಲ್ಲ ಭೇಟಿ ನೀಡ್ತಾರೆ ಅಂತಲೂ ನಿಮ್ಗೆ ಗೊತ್ತು. ಇವಾಗ ಆ ದೇವಸ್ಥಾನದ ಬಗ್ಗೆ ತಿಳ್ಕೊತಾ ಹೋಗೋಣ. ಏನಂತಂದರೆ ಕುಕ್ಕೆ ಸುಬ್ರಹ್ಮಣ್ಯ ಬಂದ್ಬಿಟ್ಟು ಮಂಗಳೂರು ನಗರದಿಂದ ಸುಮಾರು 105 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. ಕುಮಾರ ಪರ್ವತದ ಪಾದದಲ್ಲಿ ಕುಮಾರಧಾರ ಎಂಬ ನದಿಯಲ್ಲಿ ತೀರದಲ್ಲಿ ಈ ಪವಿತ್ರ ಕ್ಷೇತ್ರವಿದೆ ಅಂತಲೇ ಹೇಳ್ಬೋದು. ಸೊ ಮಂಗಳೂರಿಂದ ನಿಮಗೆ ತುಂಬಾ ಹತ್ತಿರ. ಧರ್ಮಸ್ಥಳಕ್ಕೆ ಹೋಗಿರೋರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟೆ ಬರ್ತಾರೆ ಅಲ್ವಾ. ಹಸಿರು ವಾತಾವರಣ ಅಲ್ಲೆಲ್ಲ ನಿಮಗೆ ಗೊತ್ತು. ಮಂಗಳೂರು ಸೈಡೆಲ್ಲ ತುಂಬಾ ಹಸಿರು ಇರ್ತಕ್ಕಂಥ ವಾತಾವರಣ ಇದೆ. ಕರ್ನಾಟಕದಲ್ಲಿ ಅತ್ಯಂತ ಪ್ರಮುಖವುಳ್ಳ ದೇವಸ್ಥಾನದಲ್ಲಿ ಇದು ಕೂಡ ಒಂದು. ಇವಾಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕುಕ್ಕೆ ಅಂದರೆ ಏನಿದು ಕುಕ್ಕೆ ಅಂತಂದರೆ ನೋಡೋದಾದರೆ, ಸುಬ್ರಹ್ಮಣ್ಯ ಗೊತ್ತು, ಸುಬ್ರಹ್ಮಣ್ಯ ಸ್ವಾಮಿ ದೇವರು ಅಂತ. ಕುಕ್ಕೆ ಅಂದರೆ ಏನಂತಂದರೆ ಹಳೆ ಕಾಲದವರ ಪ್ರಕಾರ ಕುಕ್ಕೆ ಅಂತಂದರೆ ಒಂದು ಬುಟ್ಟಿ, ಆಯಿತಾ, ಒಂದು ಬುಟ್ಟಿ ಅಥವಾ ಕೊಡೆ ಅಂತ ಅರ್ಥ, ಓಕೆನಾ. ಸೊ ಜನಪ್ರಿಯ ಸ್ಥಳೀಯರ ಪ್ರಕಾರ ಕುಕ್ಕೆ ಅಂತ ಯಾಕೆ ಬಂತಂದರೆ, ಪ್ರಾಚೀನ ಕಾಲದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ದೇವರ ವಿಗ್ರಹವನ್ನು ರಾತ್ರಿ ಸಮಯದಲ್ಲಿ ಎಲ್ಲೂ ಹೋಗಬಾರ್ದು ಅಂತಂದು ಒಂದು ಕುಕ್ಕೆಯಲ್ಲಿ ಸುರಕ್ಷಿತವಾಗಿ ಇಡಲಾಗಿತ್ತಂತೆ. ಕುಕ್ಕೆ ಅಂದ್ರೆ ಹೇಳಿದಲ್ಲ ನಾನು, ಬುಟ್ಟಿ, ಒಂದು ಬುಟ್ಟಿಯಲ್ಲಿ ಸುರಕ್ಷಿತವಾಗಿ ಇಡಲಾಗಿತ್ತಂತೆ. ಆದ್ದರಿಂದ ಇದಕ್ಕೆ ಕುಕ್ಕೆ ಎಂಬ ಹೆಸರು ಕೂಡ ಬಂದಿದೆ ಅಂತ ಹೇಳ್ತಾರೆ. ಇದು ಕುಕ್ಕೆ ಹೆಸರು ಯಾಕೆ ಬಂತು ಎಂಬ ಕತೆ. ಆದಮೇಲೆ ದೇವಸ್ಥಾನಗಳ ಪುರಾಣಗಳನ್ನು ನೋಡೋದಾದರೆ, ತಾರಕಾಸುರ ಎಂಬ ಒಂದು ರಾಕ್ಷಸ ಇರ್ತಾನೆ. ಆ ರಾಕ್ಷಸನನ್ನು ಸುಬ್ರಹ್ಮಣ್ಯ ಸ್ವಾಮಿ ಏನು ಮಾಡ್ತಾರೆ, ಎಲ್ಲ ಸಂಹಾರ ಎಲ್ಲ ಮಾಡಿಬಿಟ್ಟು ಅವರ ಏನಿರ್ತಾವಲ್ವ ಆಯುಧಗಳನ್ನೆಲ್ಲ ಆ ನದಿಯಲ್ಲಿ ತೊಳಿತಾರೆ. ಆದ್ದರಿಂದ ಆ ನದಿಯ ಹೆಸರು ಕುಮಾರಧಾರ ಎಂಬ ನದಿ ಕೂಡ ಹೆಸರು ಬಂದಿದೆ ಅಂತ ಕೂಡ ಅಲ್ಲಿ ಸ್ಥಳೀಯರ ಪ್ರಕಾರ, ಜನಗಳ ಪ್ರಕಾರ ಇದು ಉಲ್ಲೇಖ ಆಗಿದೆ ಅಂತಲೇ ಹೇಳ್ಬೋದು. ಇದು ನದಿಯದ್ದಾಯಿತು, ಕುಕ್ಕೆದ್ದಾಯಿತು, ಎಲ್ಲ ಆಯಿತು. ಆಮೇಲೆ ನಿಮಗೆ ಇನ್ನೊಂದು ನೋಡಿರ್ತೀರ, ಸುಬ್ರಹ್ಮಣ್ಯ ಸ್ವಾಮಿದು ಏನು ವಿಗ್ರಹ ಇದೆ ಅಲ್ಲಿ ನಿಮಗೆ ಒಂದು ಆದಿಶೇಷ ಕಾಣಿಸ್ತಾರೆ. ಅದಾದಮೇಲೆ ವಾಸುಕಿ ಅಂತ ಕಾಣಿಸ್ತಾರೆ. ಏನಿದು ವಾಸುಕಿದು ಅಂತಂತಂದರೆ, ಒಂದು ದಿನ ಗರುಡ ಮತ್ತು ವಾಸುಕಿದು ಜಗಳ ಆಗ್ತಾ ಇರುತ್ತೆ ಒಂದು ಕಾಲದಲ್ಲಿ. ಪ್ರಾಣ ಉಳಿಸಿಕೊಳ್ಳೋದಕ್ಕೆ ನಾಗರಾಜ ವಾಸುಕಿ ಏನಿರ್ತಾರೆ ಅವರು ಭಗವಾನ್ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಶರಣಾಗ್ತಾರೆ ಅಂತಲೇ ಹೇಳ್ಬೋದು. ಆವಾಗ ಸುಬ್ರಹ್ಮಣ್ಯ ಸ್ವಾಮಿ ಯಾರೇ ಕರೆದ್ರೂ ಇಲ್ಲ ಅನ್ನಲಾರ್ದಂಗೆ ಅವರಿಗೆ ಒಂದು ಶಕ್ತಿ ಕೊಟ್ಟು ಇಂದಿನವರೆಗೂ ಆಶ್ರಯ ಇರಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ನೀವು ನೋಡಿದರೆ ಸುಬ್ರಹ್ಮಣ್ಯ ಸ್ವಾಮಿ ಕೆಳಗಡೆ ವಾಸುಕಿದು ಇಟ್ಟಿದ್ದಾರೆ, ವಾಸುಕಿದಿದೆ ಅಂತಲೇ ಹೇಳ್ಬೋದು. ಒಂದು ವಾಸುಕಿಗೆ ಒಂದು ದೈವ ಶಕ್ತಿಯನ್ನು ಪೂಜಿಸಲ್ಪಡ್ತಾರೆ ಅಂತಲೇ ಹೇಳ್ಬೋದು. ಅದೇ ಹೇಳಿದಾನೆ, ಗರ್ಭಗುಡಿಯ ವಿಶೇಷತೆ ಏನು ಅಂತಂದರೆ, ನಿಮಗೆ ದೇವಾಲಯದ ಅತ್ಯಂತ ವಿಶಿಷ್ಟವಾದ ಗರ್ಭಗುಡಿಯಲ್ಲಿ ಇದು ಕೂಡ ಒಂದು ಗೋಚರ ಅಂತಂದರೆ, ಕೆಳಭಾಗದಲ್ಲಿ ವಾಸುಕಿ, ಅದರ ಮೇಲ್ಭಾಗದಲ್ಲಿ ಆದಿಶೇಷ, ಅತ್ಯುನ್ನತ ಸ್ಥಾನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ವಿರಾಜಮಾನವಾಗಿದ್ದಾರೆ ಅಂತ ಕೂಡ ಹೇಳ್ತಾರೆ. ಆದಿಶೇಷ ನೋಡಿರ್ತೀರಲ್ವ, ಆದಿಶೇಷ ಮತ್ತು ಅದ್ರ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ. ಇಲ್ಲಿ ಏನು ತೋರಿಸುತ್ತೆ ಅಂತಂದರೆ ನಾಗಶಕ್ತಿಯ ಐಕ್ಯತೆ. ಸುಬ್ರಹ್ಮಣ್ಯ ಸ್ವಾಮಿಗೆ ನಾಗಶಕ್ತಿಯ ಐಕ್ಯತೆ ಯಾವ ಥರ ಇದೆ ಅಂತ ಈ ದೇವಸ್ಥಾನನ ತೋರಿಸುತ್ತೆ, ಇಂಡಿಕೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಇಷ್ಟು ಜನ ಬರ್ತಾರೆ ಅಂತ ನೋಡೋದಾದರೆ, ಫಸ್ಟ್ ಯಾಕೆ ಬರ್ತಾರೆ ಅಂದರೆ, ನಾನು ಹೇಳಿದ್ದಾನೆ ಇಲ್ಲಿ ಏನಿದು ಆದಿಶೇಷ ಇರೋದ್ರಿಂದ ನಿಮಗೆ ಸರ್ಪ ಸಂಸ್ಕಾರ ಅಂದರೆ ಸರ್ಪದಿಂದ ನಿಮಗೇನಾದರೂ ನಾಗದೋಷ ಎಂಬ ಇದ್ದರೆ, ಏನಾದರೂ ನಿಮಗೆ ಯಾರ ಹತ್ರ ಜ್ಯೋತಿಷ ಹತ್ರ ಹೋಗಿರ್ತೀರ, ಅವ್ರು ನಿಮ್ಗೆ ಹೇಳ್ತಾರೆ, ಇಲ್ಲ ಮೇಡಮ್ ನಿಮಗೆ ನಾಗದೋಷ ಇದೆ, ಇಲ್ಲ ನಿಮಗೆ ಈ ಥರ ಏನೋ ದೋಷ ಇದೆ ನಾಗದ್ದು ಅಂತಂದಾಗ ಬರ್ತಾರೆ. ಯಾಕಿದು ನಾಗದೋಷ ಇರುತ್ತೆ ಅಂತ ನೋಡೋದಾದರೆ, ನಿಮ್ಮ ವಂಶಸ್ಥರು ಅಥವಾ ನೀವು ಅಥವಾ ನಿಮ್ಮ ಹಿಂದಿನ ಜನ್ಮದಲ್ಲಿ, ಈ ಜನ್ಮದಲ್ಲಿ ಅಥವಾ ಹಿಂದಿನ ಜನ್ಮದಲ್ಲಿ ನೀವು ಏನಾದರೂ ನಾಗನಿಗೆ ಏನಾದರೂ ತೊಂದರೆ ಕೊಟ್ಟಿರ್ತೀರ. ನಾಗ ಅಂದರೆ ಡೈರೆಕ್ಟ್ ನಾಗ ಅಂತಲ್ಲ, ಅದರ ಹುತ್ತಿಗಾಗಿರ್ಬೋದು, ಒಟ್ಟು ಅದಕ್ಕೇನಾದರೂ ಹಿಂಸೆ ಮಾಡಿರ್ತೀರ, ಅಥವಾ ಏನಾದರೂ ಕಲ್ ತೊಗೊಂಡು ಹೊಡೆದಿರ್ಬೋದು, ಅದರಿಂದ ಸಾಯಿಸಿರ್ಬೋದು, ಏನೋ ಮಾಡಿರ್ತೀರ ನೀವು ಅಥವಾ ನಿಮ್ಮ ಕುಟುಂಬಸ್ಥರಲ್ಲಿ ಯಾರಾದರೂ ಒಬ್ಬರು. ಅದನ್ನು ಮಾಡಿದಾಗ ನಿಮಗೆ ಫಸ್ಟ್ ಆಫ್ ಆಲ್ ನಿಮಗೆ ಇಂಡಿಕೇಟ್ ಆಗೋದು ನಾಗದೋಷ. ಯಾರಾದರೂ ನೀವಾಗೇ ಮಾಡಿದಾಗ, ಹಿಂದಿನ ದೋಷದಲ್ಲಿ ಅಥವಾ ಈ ದೋಷದಲ್ಲಿ ಏನಾದರೂ ಮಾಡಿದಾಗ ನಿಮಗೆ ನಾಗದೋಷ ಬಂದಿರುತ್ತೆ. ಸೊ ಅದನ್ನು ಹೋಗಿಸ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಬಂದ್ಬಿಟ್ಟು ನಾಗದೋಷ ನಿವಾರಣೆ ಪೂಜೆ ಅಂತೆಲ್ಲ ಮಾಡ್ತಾರೆ, ಆಯಿತಾ. ಸರ್ಪ ಸಂಸ್ಕಾರ ಅಂತೆಲ್ಲ ಮಾಡ್ತಾರೆ, ಹಾವಿಂದು ರಿಲೇಟೆಡ್ ಅದು, ಆಯಿತಾ, ನಾಗದೋಷದ ರಿಲೇಟೆಡು. ಅದಾದಮೇಲೆ ಸೆಕೆಂಡು
ಸಂತಾನ ಭಾಗ್ಯ ನೀವು ನೋಡಿರ್ತೀರಾ ಕೇಳಿರ್ತೀರಾ, ದೊಡ್ಡ ದೊಡ್ಡ ಸ್ಟಾರ್ಸು ಸೆಲೆಬ್ರಿಟೀಸು ಸಂತಾನ ಭಾಗ್ಯಕ್ಕೋಸ್ಕರ ಇಲ್ಲಿ ಬರ್ತಾರೆ. ಯಾಕೆ ಹಾವಿಗೂ ಸಂತಾನ ಭಾಗ್ಯಕ್ಕೂ ಏನು ರಿಲೇಟೆಡು ಅಂತ ನೋಡೋದಾದರೆ, ಇವಾಗ ನೀವು ಒಂದು ಹುತ್ತನ್ನ ಹೊಡೆದಿರ್ತೀರ, ಆ ಹುತ್ತಿನ ಒಳಗಡೆ ಅವ್ರದ್ದು ಹಾವಿನ ಮರೆ ಅವ್ರದ್ದು ಫ್ಯಾಮಿಲಿ ಇರುತ್ತೆ, ಹಾವಿನ ಫ್ಯಾಮಿಲಿ. ಸೊ ನೀವು ಅದನ್ನು ಹಾಳು ಮಾಡಿದಾಗ ಅಥವಾ ಒಂದು ಹಾವಿಗೆ ಹೊಡೆದಾಗ ಯು ಹ್ಯಾವ್ ಡೆಸ್ಟ್ರಾಯ್ಡ್ ದಟ್ ಫ್ಯಾಮಿಲಿ, ನೀವು ಆ ಫ್ಯಾಮಿಲಿನ ಡೆಸ್ಟ್ರಾಯ್ ಮಾಡಿದ್ದೀರಾ. ಸೊ ಅದು ನಿಮ್ಮ ಮೇಲೆ ಸಿಟ್ಟಿಟ್ಕೊಂಡು ನಿಮ್ಮ ಮೇಲೆ ಬೀರುತ್ತೆ. ಸೊ ಅದು ಮಕ್ಕಳು ಆವಾಗ ಆಗಲ್ಲ ಅಂತಾರೆ. ಅದರಿಂದ ನಿಮಗೆ ಏನೇ ಸಮಸ್ಯೆ ಇದ್ದರೂ ಇಲ್ಲಿ ಬರ್ತಾರೆ ಅಂತಲೇ ಹೇಳ್ತಾರೆ. ಅದರಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಇನ್ನೊಂದು ಬರೋದು ಸಂತಾನ ಭಾಗ್ಯ, ಅನೇಕ ದಂಪತಿಗಳು ಬರ್ತಾರೆ ಅಂತಲೇ ಹೇಳ್ಬೋದು. ಮೂರನೇದು ಶಾಂತಿ ಮತ್ತು ನೆಮ್ಮದಿಗಾಗಿಯೂ ತುಂಬ ಜನ ಬರ್ತಾರೆ. ಇಲ್ಲಿರೋ ನೇಚರ್ ಆಗಿರ್ಬೋದು, ದೇವಸ್ಥಾನ ಕೊಡೋಂಥ ಪಾಸಿಟಿವಿಟಿ ಆಗಿರ್ಬೋದು, ಅದರಿಂದ ಕೂಡ ಜನ ಬರ್ತಾರೆ ಅಂತಲೇ ಹೇಳ್ಬೋದು. ಸರ್ಪ ಸಂಸ್ಕಾರ 2 ದಿನ ನಡೆಯುತ್ತೆ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಹಿಂದಿನ ಜನ್ಮದಲ್ಲಿ ನೀವೇನಾದರೂ ನಾಗದೋಷ ಇದೆ ಅಂತ ನೋಡಿದಾಗ ಅವರು ಮಂತ್ರಗಳಿಂದ ಹೋಮಗಳಿಂದ ಪೂಜೆ ಎಲ್ಲ ಮಾಡಿಬಿಟ್ಟು ನಾಗದೋಷ ಮಾಡ್ತಾರೆ. ಆಶ್ಲೇಷ ಬಲಿ ಅಂತಲೂ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಾಗದೇವತೆಯನ್ನು ಪ್ರಸನ್ನಗೊಳಿಸಲು ವಿಶೇಷ ಹೋಮ ಎಲ್ಲ ಮಾಡ್ತಾರೆ, ಆಶ್ಲೇಷ ಬಲಿ ಅಂತೆಲ್ಲ ಮಾಡ್ತಾರೆ. ಅದಾದಮೇಲೆ ಉತ್ಸವಗಳೆಲ್ಲ ತುಂಬಾ ನಡೆಯುತ್ತೆ ಇಲ್ಲಿ. ಚಂಪಾಷಷ್ಠಿ, ಆಮೇಲೆ ಸುಬ್ರಹ್ಮಣ್ಯ ಷಷ್ಠಿ, ರಥೋತ್ಸವ ತುಂಬಾ ನಡೆಯುತ್ತೆ ಅಂತಲೇ ಹೇಳ್ಬೋದು. ಭೇಟಿ ನೀಡೋಕ್ಕೆ ನೀವು ಪೂಜೆಗಳಾಗಿರ್ಬೋದು ಎಲ್ಲ ಮಾಡಿಸ್ಬೋದು ಅಲ್ಲಿ, ಅಷ್ಟು ಫೇಮಸ್ ಆಗಿರ್ತಕ್ಕಂಥ ದೇವಸ್ಥಾನ ಅಲ್ವಾ. ಸೊ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಒಂದು ದೇವಸ್ಥಾನವಾಗಿಲ್ಲ, ಅದು ಒಂಥರ ಪಾಸಿಟಿವಿಟಿ ಕೊಡುವಂಥ ದೇವಸ್ಥಾನ ಅಂತಲೇ ಹೇಳ್ಬೋದು. ಅಷ್ಟು ಶಕ್ತಿಯುಳ್ಳ ದೇವಸ್ಥಾನ, ದಿವ್ಯ ರೂಪ, ನಾಗದೇವತೆ ಮತ್ತು ಪಶ್ಚಿಮ ಘಟ್ಟಗಳ ಸೌಂದರ್ಯ ಪ್ರತಿಯೊಂದು ನೀವು ನೋಡ್ಬೋದು. ಕುಮಾರ ಪರ್ವತದಲ್ಲಿ ಟ್ರಕ್ಕಿಂಗ್ ಕೂಡ ನೀವು ಮಾಡ್ಬೋದು, ಟ್ರಕ್ಕಿಂಗ್ ಸ್ಪಾಟ್ ಇದೆ ಅಲ್ಲಿ ಟ್ರಕ್ಕಿಂಗ್ ಕೂಡ ನೀವು ಮಾಡ್ಬೋದು ಅಂತ ಹೇಳ್ತೀನಿ. ಇದೇ ಥರ ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.